ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರು ಮೂಲತಃ ಬುದ್ಧಿವಂತರು, ವಿಚಾರವಾದಿಗಳು ಮತ್ತು ಮಾನವೀಯ ಅಂತಃಕರಣ ಉಳ್ಳವರು. ಯಾವಾಗಲೂ ಸಮಾಜಕ್ಕಿಂತ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಯೋಚಿಸುತ್ತೀರಿ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಬದುಕು ಒಂದು ರೀತಿಯಲ್ಲಿ ನಿಂತ ನೀರಿನಂತಾಗಿದೆ. ನಿಮ್ಮ ಹೊಸ ಆಲೋಚನೆಗಳಿಗೆ ಬೆಲೆ ಸಿಗದೆ ಅಥವಾ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲದೆ ನೀವು ಮಾನಸಿಕವಾಗಿ ಒಂಟಿತನವನ್ನು ಅನುಭವಿಸಿರಬಹುದು. ಆದರೆ ಪ್ರಕೃತಿಯು ಎಲ್ಲದಕ್ಕೂ ಒಂದು ಕಾಲಮಿತಿಯನ್ನು ನಿಗದಿಪಡಿಸುತ್ತೆ. ಡಿಸೆಂಬರ್ 12ರ ನಂತರ ಕುಂಭರಾಶಿಯವರ ಪಾಲಿಗೆ ಒಂದು ಅದ್ಭುತವಾದ ರಹಸ್ಯ ಪವಾಡ ಸಂಭವಿಸಲಿದೆ. ಈ ಪವಾಡವು ನಿಮ್ಮ ಬದುಕಿನಲ್ಲಿ ನಡೆಯುವ ಒಂದು ಮೌನ ಕ್ರಾಂತಿ. ಇದುವರೆಗೂ ಮುಚ್ಚಿಹೋಗಿದ್ದ ಅದೃಷ್ಟದ ಬಾಗಿಲುಗಳು ಈಗ ತಾವಾಗಿಯೇ ತೆರೆದುಕೊಳ್ಳುತ್ತಿವೆ. ನಿಮ್ಮ ಜೀವನದ ದಿಕ್ಕು ಮತ್ತು ದೆಸೆ ಬದಲಾಗುವ ಸಮಯ ಈಗ ಸನ್ನಿಹಿತವಾಗಿದೆ. ಈ ಪವಾಡದ ಪ್ರಮುಖ ಅಂಶವೆಂದರೆ ಸ್ವಾತಂತ್ರ್ಯ ಮತ್ತು ಮನ್ನಣೆ. ಕುಂಭರಾಶಿಯವರು ಸ್ವತಂತ್ರವಾಗಿರಲು ಬಯಸುತ್ತಾರೆ. ಇದುವರೆಗೂ ನಿಮ್ಮನ್ನು ಕಾಡುತ್ತಿದ್ದ ಅನಗತ್ಯ ನಿಯಮಗಳು, ಕಟ್ಟುಪಾಡುಗಳು ಮತ್ತು ಒತ್ತಡಗಳಿಂದ ನಿಮಗೆ ಈಗ ಮುಕ್ತಿ ಸಿಗುತ್ತದೆ. ನಿಮ್ಮ ಮನಸ್ಸು ಹಕ್ಕಿಯಂತೆ ಹಗುರವಾಗುತ್ತದೆ. ನಿಮಗೆ ಗೊತ್ತಿಲ್ಲದಂತೆಯೇ ನಿಮ್ಮ ಸುತ್ತಲೂ ಒಂದು ಧನಾತ್ಮಕ ಶಕ್ತಿಯ ವಲಯ ನಿರ್ಮಾಣವಾಗುತ್ತದೆ. ಈ ಶಕ್ತಿಯು ನಿಮ್ಮಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರತರುತ್ತದೆ. ನೀವು ಇಷ್ಟು ದಿನ ಯಾವ ಕೆಲಸ ಆಗುವುದಿಲ್ಲ ಎಂದು ಕೈ ಬಿಟ್ಟಿದ್ದೀರೋ ಆ ಕೆಲಸ ಈಗ ಬಹಳ ಸುಸಲಿತವಾಗಿ ನೆರವೇರುತ್ತೆ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ದೈವಿಕ ತಾಳ್ಮೆಗೆ ಪ್ರಕೃತಿ ನೀಡುತ್ತಿರುವ ಉಡುಗೊರೆ ಇದಾಗಿದೆ. ಈ ಬದಲಾವಣೆಯು ನಿಮ್ಮ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕುಂಭರಾಶಿಯವರಿಗೆ ಹೊಸ ಐಡಿಯಾಗಳು ಹೊಳೆಯುವುದು ಸಹಜ, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರಲು ಅಡೆತಡೆಗಳು ಬರುತ್ತಿದೆ. ಈ ಡಿಸೆಂಬರ್ 15ರ ನಂತರ ಈ ಅಡೆತಡೆಗಳು ಮಂಜಿನಂತೆ ಕರಗುತ್ತೆ. ನಿಮ್ಮ ಕನಸುಗಳಿಗೆ ರೆಕ್ಕೆ ಅನ್ನೋದು ಬರುತ್ತೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ಬೇಕಾದ ಧೈರ್ಯ ಮತ್ತು ಅವಕಾಶ ಎರಡೂ ಕೂಡ ಒಟ್ಟಿಗೆ ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಸಾಮರ್ಥ್ಯದ ಬಗ್ಗೆ ಸಂಶಯ ಪಟ್ಟವರು ಈಗ ನಿಮ್ಮ ಏಳಿಗೆಯನ್ನು ಕಂಡು ಬೆರಗಾಗುತ್ತಾರೆ. ಇದು ನಿಮ್ಮ ಬದುಕಿನ ಹೊಸ ಉದಯ. ಕತ್ತಲ ರಾತ್ರಿ ಕಳೆದು ಸುಂದರ ಬೆಳಕು ನಿಮ್ಮದಾಗುತ್ತಿದೆ. ಈ ಸಮಯವನ್ನು ನೀವು ಕೇವಲ ಬದಲಾವಣೆ ಎಂದು ಕರೆಯುವಂತಿಲ್ಲ, ಇದೊಂದು ಹೊಸ ಯುಗದ ಆರಂಭ ಎಂದೇ ಹೇಳಬಹುದು. ಕುಂಭರಾಶಿಯವರು ಎಷ್ಟೇ ಜನರ ಮಧ್ಯೆ ಇದ್ದರೂ ತಮ್ಮದೇ ಆದ ಪ್ರತ್ಯೇಕ ಲೋಕದಲ್ಲಿ ಇರುತ್ತಾರೆ. ನಿಮ್ಮ ವಿಚಿತ್ರ ಮತ್ತು ವಿಶೇಷ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ಬಹಳನೇ ಕಷ್ಟ. ಹೀಗಾಗಿ ನೀವು ಅನೇಕ ಬಾರಿ ಮಾನಸಿಕವಾಗಿ ಒಂಟಿಯಾಗಿರುತ್ತೀರಿ. ಆದರೆ ಇಲ್ಲಿ ಡಿಸೆಂಬರ್ ನಂತರ ನಡೆಯುವ ಈ ರಹಸ್ಯ ಪವಾಡದ ಅತ್ಯಂತ ರೋಚಕ ಮತ್ತು ಸುಂದರ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ. ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಕೇವಲ ಒಬ್ಬ ಪರಿಚಯಸ್ಥನಾಗಿ ಬರುವುದಿಲ್ಲ, ಬದಲಾಗಿ ನಿಮ್ಮ ಹತ್ತಿರದ ಸಂಗಾತಿಯಾಗಿ ಪ್ರವೇಶಿಸುತ್ತಾರೆ. ಈ ಹೊಸ ವ್ಯಕ್ತಿಯು ನಿಮ್ಮ ಆಲೋಚನೆಗಳಿಗೆ ಕನ್ನಡಿ ಹಿಡಿಯುವಂತೆ ಇರುತ್ತಾರೆ. ಇವರನ್ನು ಭೇಟಿಯಾದ ತಕ್ಷಣ ನಿಮಗೆ ಇವರಿಗಾಗಿಯೇ ನಾನು ಇಷ್ಟು ದಿನ ಕಾಯುತ್ತಿದ್ದೆ ಎನ್ನುವ ಭಾವನೆ ಅನ್ನೋದು ಮೂಡುತ್ತೆ. ಈ ಹೊಸ ವ್ಯಕ್ತಿಯು ನಿಮ್ಮಂತೆಯೇ ಬುದ್ಧಿವಂತರು ಮತ್ತು ವಿಶಾಲ ಮನೋಭಾವದವರು ಆಗಿರುತ್ತಾರೆ. ಕುಂಭರಾಶಿಯವರಿಗೆ ಸಂಪ್ರದಾಯಕ್ಕಿಂತ ಮಾನವೀಯತೆ ಮುಖ್ಯ. ಈ ಹೊಸ ವ್ಯಕ್ತಿಗೂ ಅದೇ ತತ್ವ ಇದೆ. ಇವರು ನಿಮ್ಮ ಹುಚ್ಚು ಆಲೋಚನೆಗಳನ್ನು ಅಥವಾ ಹೊಸ ಪ್ರಯೋಗಗಳನ್ನು ಟೀಕಿಸುವುದಿಲ್ಲ, ಬದಲಾಗಿ ಅದಕ್ಕೆ ಬೆಂಬಲ ನೀಡುತ್ತಾರೆ. ನಿಮ್ಮ ಬದುಕಿನಲ್ಲಿ ಈ ನಿರ್ವಾತವನ್ನು ಅಥವಾ ಈ ಖಾಲಿ ಜಾಗವನ್ನು ಇವರು ತುಂಬುತ್ತಾರೆ. ಇವರ ಸಾಮೀಪ್ಯವು ನಿಮಗೆ ದೊಡ್ಡ ಭದ್ರತೆಯನ್ನು ನೀಡುತ್ತೆ. ಇವರು ನಿಮ್ಮ ಪಾಲಿನ ಮಾರ್ಗದರ್ಶಕನಾಗಬಹುದು, ಒಳ್ಳೆಯ ಸ್ನೇಹಿತನಾಗಬಹುದು ಅಥವಾ ಜೀವನ ಸಂಗಾತಿಯಾಗಬಹುದು. ಆದರೆ ಇವರ ಉದ್ದೇಶ ಮಾತ್ರ ನಿಮ್ಮ ಸಂತೋಷ ಮತ್ತು ಏಳಿಗೆಯೇ ಆಗಿದೆ. ವಿಶೇಷವೆಂದರೆ ಈ ವ್ಯಕ್ತಿಯು ನಿಮ್ಮ ಸ್ವಾತಂತ್ರ್ಯಕ್ಕೆ ಧಕ್ಕೆ ಅನ್ನೋದು ತರುವುದೇ ಇಲ್ಲ, ಬದಲಾಗಿ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಹಾರಲು ಪ್ರೇರೇಪಿಸುತ್ತಾರೆ.
ಕುಂಭರಾಶಿಯವರು ಸ್ನೇಹಿತರನ್ನು ಪ್ರೀತಿಸುತ್ತಾರೆ. ಈ ಹೊಸ ವ್ಯಕ್ತಿಯು ನಿಮಗೆ ಪ್ರಪಂಚದಲ್ಲೇ ಅತ್ಯುತ್ತಮ ಸ್ನೇಹಿತನಾಗುತ್ತಾರೆ. ಇವರ ಮಾತುಗಳು ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಔಷಧಿಯಂತೆ ಕೆಲಸ ಮಾಡುತ್ತೆ. ನಿಮ್ಮ ಕಷ್ಟಗಳಲ್ಲಿ ಹೆಗಲು ಕೊಡುವ ಮತ್ತು ನಿಮ್ಮ ಸುಖದಲ್ಲಿ ಸಂಭ್ರಮಿಸುವ ಅಪರೂಪದ ವ್ಯಕ್ತಿತ್ವ ಇವರದ್ದಾಗಿದೆ. ಇವರ ಆಗಮನದಿಂದ ನಿಮ್ಮ ಬದುಕಿನಲ್ಲಿ ಹೊಸ ಉತ್ಸಾಹ ಚಿಗುರೊಡೆಯುತ್ತೆ. ಒಂಟಿತನ ಎಂಬ ಪದ ನಿಮ್ಮ ನಿಘಂಟಿನಿಂದ ಅಳಿಸಿ ಹೋಗುತ್ತೆ. ವಿಧಿಯು ನಿಮಗಾಗಿ ಕಳುಹಿಸಿದ ಈ ಹೊಸ ವ್ಯಕ್ತಿಯನ್ನು ನೀವು ವಿಶ್ವಾಸದಿಂದ ಮತ್ತು ಪ್ರೀತಿಯಿಂದ ಬರಮಾಡಿಕೊಳ್ಳಿ. ಇವರೇ ನಿಮ್ಮ ಬದುಕಿನ ದೊಡ್ಡ ಪವಾಡದ ಸೂತ್ರಧಾರರು. ಕುಂಭರಾಶಿಯವರಿಗೆ ಹಣ ಎನ್ನುವುದು ಕೇವಲ ಜೀವನ ನಡೆಸುವ ವಸ್ತುವಲ್ಲ, ಅದು ಸ್ವಾತಂತ್ರ್ಯದ ಸಂಕೇತ. ನೀವು ಹಣಕ್ಕಾಗಿ ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡುವುದಿಲ್ಲ. ಕಳೆದ ಕೆಲವು ಸಮಯದಿಂದ ಆರ್ಥಿಕ ಮುಗ್ಗಟ್ಟು ನಿಮ್ಮ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿದೆ. ನೀವು ಅಂದುಕೊಂಡಂತೆ ಖರ್ಚು ಮಾಡಲು, ನಿಮ್ಮ ಈ ಹೊಸ ಯೋಜನೆಗಳಿಗೆ ಬಂಡವಾಳ ಹೂಡಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದೀರಿ. ಆದರೆ ನಿಮಗೆ ಈ ರಹಸ್ಯ ಪವಾಡವು ನಿಮ್ಮ ಆರ್ಥಿಕ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ. ಶನಿ ಭಗವಾನರ ಕೃಪೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರತೆ ಕಂಡುಬರುತ್ತಿದೆ. ಇದುವರೆಗೂ ನೀರಿನಂತೆ ಖರ್ಚಾಗುತ್ತಿದ್ದ ಹಣ ಈಗ ನಿಮ್ಮ ಕೈಯಲ್ಲಿ ಉಳಿಯಲು ಆರಂಭಿಸುತ್ತಿದೆ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗುತ್ತಿದೆ ಮತ್ತು ನಿಮ್ಮ ಹಳೆಯ ಹೂಡಿಕೆಗಳು ಈಗ ಬಂಗಾರದಂತಹ ಲಾಭ ನೀಡುವ ಯೋಗವಿದೆ. ಈ ಆರ್ಥಿಕ ಏಳಿಗೆಯಲ್ಲಿ ನಿಮ್ಮ ಜೀವನಕ್ಕೆ ಬರುವ ಈ ಹೊಸ ವ್ಯಕ್ತಿಯ ಪಾತ್ರ ಬಹಳ ಮಹತ್ವದಾಗಿದೆ. ಕುಂಭರಾಶಿಯವರು ಸಾಮಾನ್ಯವಾಗಿ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಈ ಹೊಸ ವ್ಯಕ್ತಿಯು ನಿಮ್ಮ ರಿಸ್ಕ್ಗಳಿಗೆ ಸರಿಯಾದ ಲೆಕ್ಕಾಚಾರವನ್ನು ನೀಡ್ತಾರೆ. ನಿಮಗೆ ಹಣ ಗಳಿಸುವ ಹೊಸ ಮತ್ತು ವಿಭಿನ್ನ ದಾರಿಯನ್ನು ತೋರಿಸಿಕೊಡ್ತಾರೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಅವರ ಅನುಭವ ಸೇರಿದರೆ ಅಲ್ಲಿ ಆರ್ಥಿಕ ಕ್ರಾಂತಿಯೇ ನಡೆಯುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಈ ಸಮಯವು ಬಿಡುಗಡೆಯ ಭಾಗ್ಯವನ್ನು ಕಲ್ಪಿಸುತ್ತೆ. ಸಾಲ ತೀರಿಸಲು ಬೇಕಾದ ಹಣವು ಅನಿರೀಕ್ಷಿತವಾಗಿ ಒದಗಿ ಬರುತ್ತೆ. ಇದು ನಿಮಗೆ ಈ ದೊಡ್ಡ ನಿರಾಳತೆಯನ್ನು ನೀಡುತ್ತೆ. ವ್ಯಾಪಾರದಲ್ಲಿ ಇರುವ ಕುಂಭರಾಶಿಯವರಿಗೆ ಇದು ಲಾಭದಾಯಕದ ಸಮಯ. ನಿಮ್ಮ ಹೊಸ ಐಡಿಯಾಗಳು ಅಥವಾ ಈ ತಂತ್ರಜ್ಞಾನ ಆಧಾರಿತ ವ್ಯವಹಾರಗಳು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುತ್ತೆ. ಗ್ರಾಹಕರು ನಿಮ್ಮ ಸೇವೆಯನ್ನು ಮೆಚ್ಚಿಕೊಳ್ತಾರೆ. ಮನೆಗೆ ಬೇಕಾದ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ವಾಹನವನ್ನು ಖರೀದಿಸುವ ಯೋಗವಿದೆ. ಕುಂಭರಾಶಿಯವರು ಸ್ನೇಹಿತರಿಗಾಗಿ ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಈ ಸಮಯದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುವುದರಿಂದ ನೀವು ನಿಮ್ಮವರಿಗಾಗಿ ಉದಾರವಾಗಿ ಖರ್ಚು ಮಾಡುತ್ತೀರಾ. ಬಡತನದ ಅಥವಾ ಕೊರತೆಯ ಆಲೋಚನೆಗಳು ದೂರವಾಗಿ ಸಮೃದ್ಧಿಯ ಭಾವನೆ ನಿಮ್ಮಲ್ಲಿ ನೆಲೆಸುತ್ತೆ. ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಮನಸ್ಸು ನಿಮ್ಮದಾಗುತ್ತೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಸ್ವತಂತ್ರರಾಗುತ್ತೀರಿ ಮತ್ತು ನೆಮ್ಮದಿಯ ಜೀವನ ನಡೆಸುತ್ತೀರಿ. ಕುಂಭರಾಶಿಯವರು ಒಂದೇ ರೀತಿಯ ಕೆಲಸವನ್ನು ಮಾಡಲು ಇಷ್ಟಪಡುವುದೇ ಇಲ್ಲ. ಕೆಲಸದಲ್ಲಿ ಏನಾದರೂ ಹೊಸತನ ಅಥವಾ ಸವಾಲು ಅನ್ನೋದು ಇರಬೇಕು ಎಂದು ಇವರು ಬಯಸ್ತಾರೆ. ಆದರೆ ಇಷ್ಟು ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಈ ಸೃಜನಶೀಲತೆಗೆ ಬೆಲೆ ಸಿಗದೆ ಹೋಗಿರಬಹುದು. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಐಡಿಯಾಗಳನ್ನು ಕಡೆಗಣಿಸಿರಬಹುದು. ಆದರೆ ಇಲ್ಲಿ ನಡೆಯುವ ಪವಾಡ ಅತ್ಯಂತ ಪ್ರಬಲವಾದ ಭಾಗವೆಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಿಗುವ ಗೆಲುವು. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೆಲುವು ನಿಮ್ಮ ಕೆಲಸದ ಬುದ್ಧಿವಂತಿಕೆಗೆ ಮಾತ್ರ. ನಿಮ್ಮ ದೂರದೃಷ್ಟಿಗೆ ಈಗ ಈ ಬೆಲೆ ಅನ್ನೋದು ಸಿಗುತ್ತೆ. ನಿಮ್ಮ ಸಲಹೆಗಳನ್ನು ಆಲಿಸುವ ಮತ್ತು ಅದನ್ನು ಜಾರಿಗೆ ತರುವ ಮನಸ್ಸು ಮೇಲಾಧಿಕಾರಿಗಳಿಗೆ ಬರುತ್ತೆ. ಈ ಸಂಬಳ ಹೆಚ್ಚಳದಂತಹ ಸಿಹಿ ಸುದ್ದಿಗಳು ನಿಮ್ಮ ಕಿವಿಗೆ ಬೀಳುತ್ತವೆ. ನಿಮ್ಮ ಕೆಲಸದ ಹಾದಿಯಲ್ಲಿ ಇದ್ದ ಅಡೆತಡೆಗಳು ಮತ್ತು ಶತ್ರುಗಳ ಕಾಟ ಅನ್ನೋದು ದೂರವಾಗುತ್ತೆ. ಕುಂಭರಾಶಿಯವರು ನೇರ ನುಡಿಯವರು. ನಿಮ್ಮ ಈ ಗುಣವನ್ನು ಕೆಲವರು ಅಹಂಕಾರ ಎಂದು ತಿಳಿದಿರಬಹುದು. ಆದರೆ ಈಗ ನಿಮ್ಮ ಕೆಲಸವೇ ಅವರಿಗೆ ಉತ್ತರ ನೀಡುತ್ತದೆ. ನಿಮ್ಮ ವಿರೋಧಿಗಳು ನಿಮ್ಮ ಪ್ರತಿಭೆಯನ್ನು ಕಂಡು ಮೌನವಾಗ್ತಾರೆ. ಆ ಹೊಸ ವ್ಯಕ್ತಿಯ ಪ್ರಭಾವದಿಂದ ನಿಮಗೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಅನ್ನೋದು ಸಿಗುತ್ತೆ. ಅವರು ನಿಮಗೆ ದೊಡ್ಡ ಕಂಪನಿಗಳಲ್ಲೇ ಆಗಿರಬಹುದು ಈ ಕೆಲಸ ಮಾಡಲು ದಾರಿ ಮಾಡಿಕೊಡ್ತಾರೆ ಅಥವಾ ಈ ಸ್ವಂತ ಉದ್ಯಮ ಆರಂಭಿಸಲು ಪ್ರೇರಣೆ ಅನ್ನೋದು ನೀಡಬಹುದು. ಈ ತಂತ್ರಜ್ಞಾನ, ವಿಜ್ಞಾನ, ಸಮಾಜ ಸೇವೆ ಅಥವಾ ಸಂಶೋಧನಾ ಕ್ಷೇತ್ರಗಳಲ್ಲಿ
ಕುಂಭರಾಶಿಯವರಿಗೆ ಇದು ಕೀರ್ತಿಯ ಸಮಯ. ನಿರುದ್ಯೋಗಿಗಳಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಅನ್ನೋದು ಸಿಗುತ್ತೆ. ಮತ್ತು ಈ ವಿಭಿನ್ನ ಆಲೋಚನಾ ಶೈಲಿಯು ಎಲ್ಲರ ಗಮನ ಅನ್ನೋದು ಸೆಳೆಯುತ್ತೆ. ನೀವು ಮಾಡುವ ಕೆಲಸದಲ್ಲಿ ತೃಪ್ತಿ ಅನ್ನೋದು ಸಿಗುತ್ತೆ. ಇದುವರೆಗೂ ಅನುಭವಿಸಿದ ಒತ್ತಡ ಮತ್ತು ಆತಂಕಗಳು ಮಾಯವಾಗುತ್ತವೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ನೀವು ತಂಡವನ್ನು ಮುನ್ನಡೆಸುವ ನಾಯಕನಾಗಿ ಬೆಳೆಯುತ್ತೀರಿ. ಕುಂಭರಾಶಿಯವರು ಸಮಾಜಕ್ಕೆ ಏನನ್ನಾದರೂ ಒಳಿತು ಮಾಡುವ ಕೆಲಸವನ್ನೇ ಆರಿಸಿಕೊಳ್ತಾರೆ. ಈ ಸಮಯದಲ್ಲಿ ಅಂತಹ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ನಿಮ್ಮ ವೃತ್ತಿ ಬದುಕು ಕೇವಲ ಹೊಟ್ಟೆಪಾಡಿನ ದಾರಿಯಾಗದೆ ಅದೊಂದು ಸಮಾಜ ಸೇವೆಯ ಅಥವಾ ಸಾಧನೆಯ ಮಾರ್ಗವಾಗಿ ಬದಲಾಗುತ್ತೆ. ಯಶಸ್ಸು ನಿಮ್ಮದಾಗುವ ಸಮಯ ಇದು. ಹುಟ್ಟಿನಿಂದಲೇ ಸಮಾಜ ಸುಧಾರಕರು ನೀವು. ನಿಮಗಾಗಿ ಬದುಕುವುದಕ್ಕಿಂತ ಸಮಾಜಕ್ಕಾಗಿ ಬದುಕಲು ಹೆಚ್ಚು ಇಷ್ಟಪಡ್ತೀರಾ. ನಿಮ್ಮದು ಜಾತಿ ಮತ ಮೀರಿ ಬೆಳೆಯುವ ವ್ಯಕ್ತಿತ್ವ. ಆದರೆ ನಿಮ್ಮ ಈ ಪ್ರಗತಿಪರ ಆಲೋಚನೆಗಳನ್ನು ಸಮಾಜ ಕೆಲವೊಮ್ಮೆ ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು. ನಿಮ್ಮನ್ನು ವಿಚಿತ್ರ ವ್ಯಕ್ತಿ ಎಂದು ಕರೆದಿರಬಹುದು. ಆದರೆ ಇಲ್ಲಿ ನಡೆಯುವ ಈ ರಹಸ್ಯ ಪವಾಡವು ಸಮಾಜದಲ್ಲಿ ನಿಮ್ಮ ನಿಜವಾದ ಮೌಲ್ಯವನ್ನು ಎತ್ತಿ ಹಿಡಿಯಲಿದೆ. ಇದುವರೆಗೂ ನಿಮ್ಮನ್ನು ಟೀಕಿಸಿದವರು ಈಗ ನಿಮ್ಮ ದೂರದೃಷ್ಟಿಯನ್ನು ಕಂಡು ತಲೆಬಾಗ್ತಾರೆ. ಈ ವಿಚಾರಗಳು ಸಮಾಜಕ್ಕೆ ಎಷ್ಟು ಅವಶ್ಯಕ ಎಂಬುದನ್ನು ಜನ ಅರ್ಥ ಮಾಡಿಕೊಳ್ತಾರೆ. ನಿಮಗೆ ಮರ್ಯಾದೆ ಅನ್ನೋದು ಸಿಗುತ್ತೆ. ನಿಮ್ಮ ಮಾತುಗಳಿಗೆ ಸಮಾಜದಲ್ಲಿ ಒಂದು ವಿಶೇಷವಾದ ತೂಕ ಅನ್ನೋದು ಸಿಗ್ತಾ ಹೋಗುತ್ತೆ. ಯಶಸ್ಸಿನಲ್ಲಿ ಹೊಸ ವ್ಯಕ್ತಿಯ ಈ ಪಾತ್ರ ಬಹಳ ಮಹತ್ವದಾಗಿದೆ. ಈ ಸಮಾಜದ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಳ್ಳಬಹುದು ಅಥವಾ ದೊಡ್ಡ ವೇದಿಕೆಗಳಲ್ಲಿ ನಿಮಗೆ ವಿಚಾರ ಮಂಡಿಸಲು ಅವಕಾಶ ಕಲ್ಪಿಸಿಕೊಡುತ್ತೆ. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.